ಪದೇ ಪದೇ ಬೆಂಗಳೂರಿನಲ್ಲಿ ಕನ್ನಡವನ್ನ ಕಡೆಗಣಿಸುವಂತಹ ಒಂದು ಘಟನೆ ಪದೇ ಪದೇ ಬೆಳಕಿಗೆ ಬರ್ತಾ ಇದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಜೊತೆಗೆ ಈ SBI ಮ್ಯಾನೇಜರ್ನ ಉದ್ದಟತನದ ವಿರುದ್ಧ ಈಗ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. SBI ಕಚೇರಿ ಮುಂದೆ ಕೂಡ ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಬಂದ್ರಿ, ನೀವು ಮನವಿಯನ್ನ ಕೊಟ್ರಿ, ಆದ್ರೆ ಇದೇ ರೀತಿ ಘಟನೆ ಪದೇ ಪದೇ ನಡೀತಾ ಇದೆ. ಇದಕ್ಕೊಂದು ತಾರ್ಕಿಕ ಅಂತ್ಯ ಅನ್ನೋದಿಲ್ವಾ ಅಂತ? ಈಗ ನಾಮಫಲಕ ಹೋರಾಟದಲ್ಲಿ ಇಡೀ ರಾಜ್ಯ ಜನ ನೋಡಿದ್ದಾರೆ. ಹೋಗಿ ಮಸಿ ಬಳಿತಿದ್ದು ಮನವಿಯನ್ನ ಮಾಡ್ತಿದ್ದು ಮಾಡಲಿಲ್ಲ. ಆದರೆ ಡಿಸೆಂಬರ್ 27 ನಾರಾಯಣಗೌಡರು ಒಂದು ತೀರ್ಮಾನ ತಗೊಂಡು ಇಡೀ ಬೆಂಗಳೂರು ಬೋರ್ಡ್ಗಳನ್ನು, ಇಂಗ್ಲೀಷ್ ಬೋರ್ಡ್ಗಳನ್ನು, ನಾಮಫಲಕಗಳನ್ನು ಧ್ವಂಸ ಮಾಡೋದು. ಇವಾಗ ನೋಡ್ರಿ, MG ರೋಡ್, ಬ್ರಿಗೇಡ್ ರೋಡ್ ಅಂತ ಜಾಗದಲ್ಲೂ ಕೂಡ ಕನ್ನಡ ಬಂದಿದೆ. ಹಂಗೆ SBI ಒಂದೇ ಬ್ಯಾಂಕ್ ಅಂತ ಹೇಳ್ತಿಲ್ಲ, ಒಟ್ಟಾರೆ ಬ್ಯಾಂಕ್ಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು. ಇಲ್ಲಿ ಯಾರು ಕನ್ನಡ ಬರಲ್ಲ ಅಂತ ಹೇಳಿ ಹಿಂದಿಯವ್ರು ಕೆಲಸ ಮಾಡ್ತಾರೆ, ಅವ್ರನ್ನ ರಾಜ್ಯಕ್ಕೆ ಕಳಿಸ್ಬೇಕು ಅಂತ ಕೆಲಸವನ್ನು ಮಾಡಬೇಕು. ಇಲ್ಲ, ನಾವು ಇದೇ ಉದ್ದಟತನ, ಇದೇ ದಬ್ಬಾಳಿಕೆನ ತೋರಿಸ್ತೀವಿ ಅನ್ನೋದಾದರೆ ಇವತ್ತು ಪೊಲೀಸ್ನವ್ರನ್ನ ಮುಂದಿಟ್ಕೊಂಡು ನಮ್ಮ ಹೋರಾಟವನ್ನು ಅಂತ್ಯ ಆಡಿರ್ಬೋದು. ಆದರೆ ರಕ್ಷಣಾ ವೇದಿಕೆ ಪೊಲೀಸರನ್ನು ಕಣ್ತಪ್ಪಿಸಿ ಹೋರಾಟ ಮಾಡುವಂಥ ಎದೆಗಾರಿಕೆಯನ್ನು ಈ ರಾಜ್ಯದಲ್ಲಿ ಪ್ರದರ್ಶನ ಮಾಡಿದೆ. ಮುಂದಿನ ಹೋರಾಟ ಪೊಲೀಸರನ್ನ ಕಣ್ತಪ್ಪಿಸಿ ಬ್ಯಾಂಕ್ ಒಳಗಡೆ ನುಗ್ತೀವಿ. ಸರ್, ಆಕೆ ಕ್ಷಮೆ ಕೇಳುವಂತಹ ಸಂದರ್ಭದಲ್ಲೂ ಕೂಡ ಉದ್ದಟತನದಿಂದ ಒಂದು ರೀತಿಯಾಗಿ ನಗಾಡ್ತಾ ಕ್ಷಮೆ ಕೇಳ್ತಾರೆ. ಅದೊಂದು ವಿಡಂಬನೆ ಮಾಡಿರೋ ರೀತಿ ಕಾಣಿಸ್ತಾ ಇದೆ. ಅದ್ರ ಬಗ್ಗೆ ಹೇಳೋದಾದ್ರೆ, ಈ ಹಿಂದಿ ಭಾಷಿಗರ ಅಯೋಗ್ಯರು, ಅವರಿಗೆ ಈ ಒಕ್ಕೂಟ ರಾಷ್ಟ್ರದಲ್ಲಿ ಯಾಕೆ ಬದುಕಬೇಕು ಅನ್ನೋದೇ ಗೊತ್ತಿಲ್ಲ. ಒಕ್ಕೂಟದ ರಾಷ್ಟ್ರದ ಕಲ್ಪನೆಯೇ ಗೊತ್ತಿಲ್ಲ. ಅಂತ ಮೂರ್ಖರ ಹತ್ರ ನಾವೇನು ಪಡ್ಕೊಂಡ್ರು ಅಷ್ಟೇ. ಎಚ್ಚರಿಕೆ ಇದು. ಮುಂದೆ ನಮ್ಮ ಹೋರಾಟ ಕ್ರಾಂತಿ ಸ್ವರೂಪದಲ್ಲಿ ಇರುತ್ತೆ. ಸರ್, ಕೊನೆ ಪ್ರಶ್ನೆ, ಮಹಾರಾಷ್ಟ್ರ ಮಾದರಿಯಲ್ಲಿ ಅನುಸರಿಸ್ತೀನಿ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಹೇಳೋದಾದ್ರೆ? ಇವತ್ತು ಮಹಾರಾಷ್ಟ್ರದಲ್ಲಿ ಯಾವುದೇ ಒಂದು ಸಣ್ಣ ಘಟನೆ ನಡೆದ್ರೆ ಅಲ್ಲಿ ಶಿವಸೇನೆ ನೇರವಾಗಿ ತೊಡೆ ತಟ್ಟಿ ನಿಂತು ಆತನಿಗೆ ಏನು ಬೇಕಾದರೂ ಮಾಡಿ ಹೋರಾಟವನ್ನು ಗೆಲ್ತಾರೆ. ಆ ರೀತಿ ನಾವು ಕೂಡ ಇವತ್ತು SBIಗೆ ಏನಪ್ಪ ಬಂದರು, ಪೊಲೀಸರು ಕರ್ಕೊಂಡು ಹೋದ್ರು ಅಂತ ಹೇಳ್ತಿದ್ದೀರಲ್ಲ, ಈ ಮಾದರಿಯನ್ನು ಬಿಟ್ಟು ಡಿಸೆಂಬರ್ 27 ಬೋರ್ಡ್ ಹೊಡೆದಾಕ್ತವಲ್ಲ, ಹಂಗೆ SBIನೂ ಹೊಡೆದಾಕ್ತೀವಿ. ಕನ್ನಡ ಪರ ಹೋರಾಟಗಾರರು ಹೇಳ್ತಿರುವಂತಹ ಮಾತು ಅಂದ್ರೆ, ಹೋರಾಟ ಮುಂದುವರಿಯುತ್ತೆ, ಕನ್ನಡದ ಬಗ್ಗೆ ಅವಹೇಳನ ಮಾಡಿದ್ರೆ ಯಾರನ್ನು ಕೂಡ ಬಿಡೋದಿಲ್ಲ, ನಾವು ನುಗ್ಗಿ ಹೊಡೆಯುವಂತಹ ಕೆಲಸವನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದು ಯಾವ ರೀತಿಯಾಗಿ ಮುಂದುವರಿಯುತ್ತೆ? ಕನ್ನಡದ ಬಗ್ಗೆ ಅವಹೇಳನ ಮಾಡುವಂತಹ ಕಿಡಿಗೇಡಿಗಳಿಗೆ ತಕ್ಕ ಶಾಸ್ತಿ ಆಗ್ಲೇಬೇಕು ಅನ್ನುವಂಥದ್ದು ಕನ್ನಡ ಪರ ಹೋರಾಟಗಾರರ ಆಗ್ರಹ. ಮುಂದೆ ಏನಾಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿದೆ. ಕ್ಯಾಮರಾಮನ್ ಸಿದ್ದಪ್ಪಾಜಿ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.